ಈ ಏಕ್ತಾ ಫೌಂಡೇಶನ್ದವರು ಈ ಮಾಂಜ್ರಿ ಗ್ರಾಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಸಲುವಾಗಿ ಈ ಸೈರನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದಕ್ಕೆ ನಾವೆಲ್ಲ ಪಾಲಕರಲ್ಲಿ ಏನು ವಿನಂತಿ ಮಾಡ್ಕೊಳ್ತೀವಿ ಅಂತಂದರೆ, ಪ್ರತಿಯೊಂದು ಮನೆಯಲ್ಲಿ ಅದು ಪ್ರೈಮರಿ ಹೋಗೋ ಮಕ್ಕಳಿರ್ಬೋದು ಅಥವಾ ಹೈಸ್ಕೂಲ್ಗೆ ಹೋಗೋ ಮಕ್ಕಳಿರ್ಬೋದು. ಯಾಕಂದರೆ ಈಗ ಎಕ್ಸಾಮ್ ಸಮಯ, SSLC ವಿದ್ಯಾರ್ಥಿಗಳಿಗಂತೂ ತುಂಬ ಒಂದು ಅವಶ್ಯಕವಾದಂಥದ್ದು. ಈ ಸಂಜೆಯಲ್ಲಿ ನೀವೇ ಧಾರಾವಾಹಿಗಳು ನೋಡ್ಕೊತ್ಕೊಂಡೋದು, ಮೊಬೈಲ್ ನೋಡ್ಕೊತ್ಕೊಂಡೋದು ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಏನಾಗ್ತದೆ, ಸ್ಟಡಿ ಮಾಡೋಕ್ಕೆ ಕಾನ್ಸಂಟ್ರೇಟು ಆಗಂಗಿಲ್ಲ, ಅವ್ರಿಗೆ ಟೈಮು ಸಿಗಂಗಿಲ್ಲ. ಸೊ ಒಬ್ಬ ವಿದ್ಯಾರ್ಥಿ ಕೂಡ ಟ್ಯಾಲೆಂಟ್ ಇದ್ದಾರೆ. ಸೊ ಅವ್ರಿಗೆ ಏನಾಗಿದೆಪ್ಪ ಅಂತಂದ್ರೆ, ಶಾಲೆಯಲ್ಲಿ ಎಷ್ಟು ಮಾಡ್ತಾರಲ್ಲ ಅಷ್ಟು ಸಾಕಾಗಂಗಿಲ್ಲ, ಮನೆಯಲ್ಲೂ ಕೂಡ ಅವ್ರ ಅಭ್ಯಾಸ ಮಾಡಬೇಕು, ಆ ಅಭ್ಯಾಸದ ಪ್ರವೃತ್ತಿ ಅವರಲ್ಲಿ ಬೆಳಿಬೇಕು. ಅದಕ್ಕೆ ಪಾಲಕರು ಅವ್ರ ಜೊತೆ ಕೂತ್ಕೊಂಡ್ರೆ ಅವ್ರಿಗೂ ಒಂದು ಸ್ವಲ್ಪ ತಂದೆ ತಾಯಿ ಅವ್ರ ಹತ್ರ ಕೂತಿದ್ದಾರು, ನಮಗೇನೋ ಹೇಳ್ತಾ ಇದ್ದಾರೋ ಅನ್ನೋ ಒಂದು ಕಾನ್ಸೆಪ್ಟ್ ಅವರಲ್ಲಿ ಮೂಡುತ್ತೆ, ಅವರಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಪ್ರತಿದಿನ ಅವ್ರು ಅಭ್ಯಾಸ ಮಾಡೋದನ್ನು ಮಾಡ್ಕೊಂಡ್ರಂದ್ರೆ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವಲ್ಲಿ ಸಹಾಯಕವಾಗ್ತದೆ. ಸೊ ಏಕ್ತಾ ಫೌಂಡೇಶನ್ದವರು ಇದನ್ನು ಪ್ರತಿಯೊಂದು ಅಂದರೆ ಊರಿನ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದನ್ನು ಎಲ್ಲ ಶಾಲೆಗಳಿಗೆ ತಿರುಗಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಮಾಹಿತಿಯನ್ನು ಈಗಾಗಲೇ ಮುಟ್ಟಿಸಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡೋದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಓನ್ಲಿ ನಿಮ್ಮ ಪಾಲಕರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನೀವು ಕೂಡ ಅವ್ರ ಜೊತೆ ಕೂತ್ಕೊಳ್ಳಿ. 7ರಿಂದ 9 ಗಂಟೆವರೆಗೆ ನೀವು TV ಬಂದ್ ಮಾಡಿರಿ, ಏನೂ ಆಗಂಗಿಲ್ಲ. ಸೊ ಮೊಬೈಲ್ಗಳನ್ನು ಆಫ್ ಮಾಡಿರಿ. ಅದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನಿಮಗೂ ಕೂಡ ಭಾಳ ಒಂದು ಉತ್ತಮ ರೀತಿಯಾದ ಅನುಭವ ಆಗ್ತದೆ. ಯಾಕಂದ್ರೆ ಈ ಸಂಬಂಧಗಳು ಹಾಳಾಗ್ತಾ ಇದ್ದಾವಲ್ಲ, ಅದು ಕೂಡ ಅಂದರೆ ನೀವು ಮನೆಯಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡೋದಾಗಲಿ, ನಿಮ್ಮ ವಿದ್ಯಾರ್ಥಿ ಎಷ್ಟನೇ ತರಗತಿಗೆ ಹೋಗ್ತಾ ಇದ್ದಾನ, ಏನು ಅಭ್ಯಾಸ ಮಾಡತ್ತಾನವ, ಏನು ಬರೆಯತ್ತಾನ, ಏನು ಓದಾತಾನ ಅನ್ನೋ ಗಮನ ಕೂಡ ನೀವು ಹರಿಸ್ತೀರಿ. ಯಾಕಂದರೆ ಇಲ್ಲಿ ತನಕ ಏನಾಗೈತಿ, ಬರೀ ಅವ ಅಭ್ಯಾಸ ಮಾಡತ್ತ ಅನ್ಕೊಂಡು ನೀವು ಧಾರಾವಾಹಿ ನೋಡ್ಕೊತ ಕೂತಿದ್ದೀರಿ. ಧಾರಾವಾಹಿ ನೋಡುವಾಗ ಅವನ ಕಡೆ ಲಕ್ಷ್ಯ ಇಲ್ಲ. ಆಮೇಲೆ ಯಾವಾಗ ಅವ್ನು ಫೇಲ್ ಆಗ್ತಾ, ಆಮೇಲೆ ನನ್ನ ಮಗು ಫೇಲ್ ಆಯಿತು, ನಾ ಅವನ ಕಡೆ ಗಮನ ಕೊಡಬೇಕಂತ ಅನ್ಕೊಳ್ಳೋಕ್ಕಿಂತ ಈಗ ಎಚ್ಚೆತ್ಕೊಂಡು ಏಕ್ತಾ ಫೌಂಡೇಶನ್ ಜೊತೆ ಕೈ ಜೋಡಿಸಿ ನಿಮ್ಮ ಮಕ್ಕಳ ಸಲುವಾಗಿ ಬೇರೆದವ್ರು ಯಾರು ಕಾಳಜಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳಿಗೆ ನಾವು ಕಾಳಜಿ ಮಾಡಿದರೆ ಭಾಳ ಉತ್ತಮ. ಸೊ ದಯವಿಟ್ಟು ಎಲ್ಲ ಪಾಲಕರು ಸಹಕರಿಸಿ ನಿಮ್ಮ ಮಕ್ಕಳನ್ನು ಅಭ್ಯಾಸಕ್ಕೆ ಹಚ್ಚಿರಿ, ಮತ್ತು ಅವ್ರ ಜೊತೆ ನೀವು ಕೂಡ 1 ತಾಸು 2 ತಾಸು ಕಳೀರಿ ಅಂತೇಳಿ ನಿಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದ.